ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನಿಮ್ಮನ್ನು ಉತ್ತಮ ಸಂಗಾತಿಯನ್ನಾಗಿ ಮಾಡುವ ಪ್ರಬುದ್ಧತೆಯ ವಿಷಯಗಳಿವು. ಒಬ್ಬ ಸಂಗಾತಿಯು ಈ ಪ್ರಬುದ್ಧತೆಯನ್ನು ಕಳೆದುಕೊಂಡಾಗ ಅಲ್ಲಿ ಸಂಬಂಧ ಬಿರುಕು ಬೀಳಲು ಆರಂಭಿಸುತ್ತದೆ. ಕೆಲವರು ಹೇಳುವ ಪ್ರಕಾರ ಸಂಗಾತಿಗಳ ನಡುವೆ ಕೇವಲ ಪ್ರೀತಿ ಇದ್ದರೆ ಸಾಕು, ಉಳಿದಿದ್ದವರೆಲ್ಲವೂ ಹೇಗೋ ನಡೆಯುತ್ತದೆ ಎನ್ನುವ ಮಾತು ಸುಳ್ಳು. ಗಂಡ ಹೆಂಡತಿಯರ ನಡುವಿನ ಸಂಬಂಧ ಬಹಳ ಪ್ರಮುಖವಾದದ್ದು. ಈ ಸಂಬಂಧವನ್ನು ದೀರ್ಘಕಾಲದವರೆಗೆ ಖುಷಿಯಾಗಿ ಆನಂದವಾಗಿ ಇಟ್ಟುಕೊಳ್ಳುವುದು ಸಂಗಾತಿಗಳಿಬ್ಬರ ಕೆಲಸವೂ ಹೌದು. ಒಬ್ಬ ಸಂಗಾತಿಯು ತನ್ನ ಮತ್ತೊಬ್ಬ ಸಂಗಾತಿಯ ಆಸೆ ಆಕಾಂಕ್ಷೆಗಳು, ನಿರ್ಧಾರಗಳು, ನಂಬಿಕೆಗಳು, ಪರಸ್ಪರರ ಗೌರವ ಎಲ್ಲವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಸಂಬಂಧದಲ್ಲಿ ಏನೇ ತೊಂದರೆ ಬಂದರೂ ಅದು ಇಬ್ಬರು ಸಂಗಾತಿಗಳ ಸಮಸ್ಯೆ ಆಗಿರುತ್ತದೆ. ಎಂದಿಗೂ ಯಾವ ಒಬ್ಬ ಸಂಗಾತಿಯನ್ನು ಇದಕ್ಕಾಗಿ ದೂರಬಾರದು. ಇಬ್ಬರು ಸಂಗಾತಿಗಳು ಬಹಳ ಪ್ರಬುದ್ಧತೆಯಿಂದ ಯೋಚಿಸುವವರು ಆಗಿರಬೇಕು. ಪ್ರಬುದ್ಧತೆ ಇಲ್ಲದಿರುವುದು ಅಥವಾ ಪರಿಸ್ಥಿತಿಗಳನ್ನು ಸರಿಯಾಗಿ ನಿಭಾಯಿಸಲು ಬರದಿರುವುದು, ಸರಿಯಾಗಿ ಸಂಹಾರದ ನಡೆಸದಿರುವುದು, ಮುಕ್ತವಾಗಿ ಮಾತನಾಡದಿರುವುದು ಇವೆಲ್ಲವೂ ಹೇಳಲು ಬಹಳ ಸಣ್ಣ ವಿಷಯ ಎನಿಸಿದರೂ ಕೂಡ ಸಂಬಂಧದಲ್ಲಿ ಬಹುದೊಡ್ಡ ಆಘಾತವನ್ನು ಮಾಡಿಬಿಡುತ್ತದೆ. ಆದ್ದರಿಂದ ಈ ಲೇಖನದ ಮುಖಾಂತರ ಯಾವುದೇ ಸಂಬಂಧಗಳಲ್ಲಿ ಪ್ರಬುದ್ಧತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳು. ಎಂದಿಗೂ ಸ್ವಾರ್ಥಿಗಳಾಗಿ ಯೋಚಿಸಬೇಡಿ. ಯಾವುದೇ ಸಂಬಂಧಗಳು ಸ್ವಾರ್ಥಿಗೆ ಸ್ಥಾನ ಇರಬಾರದು. ಅದರಲ್ಲೂ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಇದಕ್ಕೆ ಯಾರೊಬ್ಬರು ಮಣೆ ಹಾಕಿದ್ದರೆ ಉತ್ತಮ. ಗಂಡ ಹೆಂಡತಿ ಸಂಬಂಧ ಎಂದಾಗ ಅಲ್ಲಿ ಇಬ್ಬರು ವ್ಯಕ್ತಿಗಳಿರುತ್ತಾರೆ. ಇಬ್ಬರು ವ್ಯಕ್ತಿಗಳ ತಮ್ಮ ಮನಸ್ಸನ್ನು ಒಂದೇ ಎಂದುಕೊಂಡು ಜೀವನ ನಡೆಸುತ್ತಿರುತ್ತಾರೆ. ಇಂತಹ ಸಮಯದಲ್ಲಿ ಇಬ್ಬರ ಬಗ್ಗೆಯೂ ನೀವು ಯೋಚನೆ ಮಾಡಬೇಕಾಗುತ್ತದೆ. ಒಂದು ವೇಳೆ ನೀವು ಸ್ವಾರ್ಥದಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಸಂಗಾತಿಗೆ ಮನಸ್ಸು ಹಾಳಾಗುವುದು ಖಂಡಿತ. ನಿಮ್ಮ ಸಂಗಾತಿಗೆ ಬೇಕು ಬೇಡಗಳು, ಅವರ ಆಯ್ಕೆಗಳು ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಹುಮುಖ್ಯವಾಗಿರುತ್ತದೆ. ಗಂಡ ಹೆಂಡತಿಯರ ಯಾವಾಗಲೂ ಒಂದೇ ತಡದಂತೆ ಇರಬೇಕು. ಯಾವೊಬ್ಬ ಸಂಗಾತಿಯು ಸ್ವಾರ್ಥದಿಂದ ಯೋಚನೆ ಮಾಡುವುದನ್ನು ನಿಲ್ಲಿಸಿದಾಗ ಅಲ್ಲಿ ಜಗಳ ಹಾಗೂ ತೊಂದರೆಗಳನ್ನು ಕಡಿಮೆಯಾಗುತ್ತದೆ. ಸಂಬಂಧ ಹಾಳಾಗುವುದು ಮನಸ್ಸುಗಳಿಂದ. ಮನಸ್ಸುಗಳನ್ನು ಸರಿ ಮಾಡುವುದು ಕೆಲವೊಂದು ಬಾರಿ ಆಗದಿರುವ ವಿಷಯ. ಕೇವಲ ಪ್ರತಿಷ್ಠೆಯಿಂದ ನಿಮ್ಮ ಸುಂದರ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಎಂತಹ ವಿಪರ್ಯಾಸ. ನೀವು ಉತ್ತಮ ಸಂಸಾರವನ್ನು ಕಟ್ಟಿಕೊಳ್ಳಬೇಕಾದರೆ, ಉತ್ತಮ ಜೀವನವನ್ನು ನಡೆಸಬೇಕಾದರೆ ಇದಕ್ಕಾಗಿ ಬಹಳಷ್ಟು ಶ್ರಮದ ಅವಶ್ಯಕತೆ ಇಲ್ಲ. ಬದಲಾಗಿ ಇಂತಹ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಾಗ ಬದುಕು ಬಹಳ ಸುಂದರವಾಗಿರುತ್ತದೆ. ಈ ಲೇಖನದಿಂದ ನಿಮ್ಮ ಬಹಳಷ್ಟು ಜೀವನದ ಬದಲಾವಣೆಗಳಿಗೆ ಸಹಾಯವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.